4 ವರ್ಷದ ಹಿಂದೆ ವರುಣ್ ರವರು ನನ್ನ ಮಗನನ್ನು ಮೀಟ್ ಆಗಿ ಊರಿಗೆ ಬಂದರು. ಆವಾಗ ನಾನು ವೆಕೇಷನ್ನಲ್ಲಿದ್ದೆ. ಊರಿನಲ್ಲಿ ಬಂದು ಏನೋ ಒಂದು ಕ್ಯಾಮರಾ ತಗೊಂಡು ಬಂದಿದ್ರು, ಸಣ್ಣದು, ದೊಡ್ಡದೇನು ನಿಮ್ಮದು ಇಷ್ಟದ್ದು ಹೈ ಎಂಡ್ ಅಲ್ಲ, ಏನೋ ಒಂದು ಪಿಕ್ಚರ್ ಮಾಡಿ ನಾನೊಂದು ಸಹ ಅದರಲ್ಲಿ ನಮ್ಮ ತೋಟದ ಮನೆಯಲ್ಲಿ ಇದು ಮಾಡಿ ಕನ್ನಡ ಊರಿನಲ್ಲಿ ಒಂದು ಕತೆ ಅಂತೇಳಿ ಅದಕ್ಕೊಂದು ಇದು ಕೊಟ್ಟು ತುಂಬ ಸಂತೋಷ ಆಯಿತು. ಮತ್ತು ಅವರು ಅವಾಗ ಹೀರೋಯಿನ್ ಹೇಳಿದ ಹಾಗೆ ಒಳ್ಳೆ ಹುಡುಗ, ಮುಗ್ಧ ಮನಸ್ಸು, ಪಾಪದವನು, ಏನೋ ಒಂದು ಮಾಡ್ಬೇಕಂತಿದೆ ಅವನಿಗೆ. ನಾನು ನನ್ನ ಮಗನ ಮುಖಾಂತರ ಯಾಕೆ ಮಾಡಲಿಕ್ಕೆ ಕೊಡುದು? ನನ್ನ ಮಗನಿಗೆ ಮುಂಚೆಯಿಂದ ಕಾಲೇಜಿಗೆ ಹೋಗುವಾಗ ಅದು ನನಗೆ ಸಹ ಇತ್ತು. ಇವನು ಕಾಲೇಜ್ ಲೈಫ್ನಲ್ಲಿ ಸಹ ಡ್ರಾಮಾ ಎಲ್ಲ ಆ್ಯಕ್ಟ್ ಎಲ್ಲ ಮಾಡುವಂಥದ್ದೆಲ್ಲ ಇದಿತ್ತು. ಅದಕ್ಕಾಗಿ ನಾನು ಆ ದಿವಸನೇ ಡಿಸೈಡ್ ಮಾಡಿದೆ ಏನಾದರೂ ಒಂದು ಮಾಡುವ ಅಂತ. ಮತ್ತು ಈ ಕನ್ನಡದ ಬಗ್ಗೆ ನಾನೊಂದು 35 ವರ್ಷ ವಿದೇಶದಲ್ಲಿದ್ದೆ. ನಾನು ಎಲ್ಲಿದ್ದೆ ಅಲ್ಲಿ ತುಳು ಸಂಘ ಮಾಡಲಿಲ್ಲ. ನಾನು ತುಳುವನು. ಕನ್ನಡ ಸಂಘ, ಕರ್ನಾಟಕ ಸಂಘ ಮತ್ತು ಅನಿವಾಸಿ ಭಾರತೀಯರಿಗಾಗಿ ಫಸ್ಟ್ NRI ಫಾರಂ ಫೌಂಡರ್ ನಾನು, ವಿತ್ ರಿಜಿಸ್ಟರ್ಡ್ ಇದು ಕೋಆಪರೇಟಿವ್ ಆ್ಯಕ್ಟ್ ಇದರಲ್ಲಿ ಕರ್ನಾಟಕ NRI ಫಾರಂ ಅನ್ನು ಮಾಡಿ ಅಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆಗ್ತದೆ, ಇಲ್ಲಿ ಹೋಗ್ತಾರೆ, ಜಾಬ್ ಇಲ್ಲ, ಎಷ್ಟೋ ಅನಾಥ ಮಕ್ಕಳನ್ನು ಅಡಾಪ್ಟ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಇತ್ತು. ಅಲ್ಲಿಂದ ನನ್ನ ಜಾಬ್ ಒಂದು 30-35 ವರ್ಷ ಜಾಬ್ನಲ್ಲಿದ್ದೆ. ಅನಂತರ ಈಗ ವಿದೇಶದಲ್ಲಿ ಉದ್ಯಮಿ ಆಗಿದ್ದೇನೆ. ಈ ಸಿನಿಮಾಕ್ಕೆ 4 ವರ್ಷ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ. ಮಗನು ಅಲ್ಲಿರೋದು, ನಾನು ಅಲ್ಲಿರೋದು. 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬರುವುದು, ಶೂಟಿಂಗ್ ಮಾಡಿ ಪಿಕ್ಚರ್ ಮಾಡ್ತಾ ಇತ್ತು. ಮಾಧ್ಯಮದ ಮಿತ್ರರಿಗೆ ನಾನು ಹೇಳುವಂಥದ್ದು, ಟ್ರೈಲರ್ ನೋಡಿದ್ರಿ ನೀವು, ಟೀಸರ್ ನೋಡಿದ್ರಿ, ಬೆಸ್ಟ್. ನಮಗೆ ಕಾನ್ಫಿಡೆನ್ಸ್ ಇದೆ. ಇನ್ನು ನೀವು ಜನರಿಗೆ ನಂತರ ಕಟ್ಟುವಂಥ ಸ್ಟುಡಿಯೋವನ್ನು ನಾವೇ ಇದು ಮಾಡಿ ಕಟ್ಟುವಂಥ ಸ್ಟುಡಿಯೋದ ಮುಖಾಂತರ ಈ ಪಿಕ್ಚರನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಆದಷ್ಟು ನಿಮ್ಮೆಲ್ಲರ ಸಪೋರ್ಟು, ಜನರ ಸಪೋರ್ಟು ತಕ್ಕೊಂಡು ಒಳ್ಳೊಳ್ಳೆ ಪಿಕ್ಚರು, ಒಳ್ಳೆಯ ಆರ್ಟಿಸ್ಟ್ಗಳಿಗೆ ಅವಕಾಶ ಕೊಡುವಂಥದ್ದು ನಮ್ಮಿಂದ ಆಗಲಿ. ನೀವು ಅದಕ್ಕೆ ಆಶೀರ್ವಾದ ಮಾಡಬೇಕು. ನಮಸ್ತೆ, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವರುಣ್ ವಸಿಷ್ಠ ಅಂತ. ನಮ್ಮ ಗುರುಗಳು ಮತ್ತೆ ನಮ್ಮ ಅಕ್ಕ ಅವ್ರು ಹೇಳ್ದಾಗೆ ಖಂಡಿತ ಸಿನಿಮಾದ ತುಂಬಾ ಆಸೆ ಪಟ್ಟು ಮೊದಲಿಂದ ಕನ್ಸ್ಕೊಟ್ಕೊಂಡ್ ಬಂದಿದೆ. ಬಿಕಾಸ್ 1919 ಕಿಡ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಲ್ಲಿಂದ ಬಂದವ್ರಿಗೆ ಸಿನಿಮಾನೇ ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅದು ಒಂದು ದೊಡ್ಡ ಕಲ್ಪನೆ, ದೊಡ್ಡ ಆಸೆ, ದೊಡ್ಡ ಗುರಿ ಆಗಿರುತ್ತೆ. ಸೊ ಎಷ್ಟೋ ಜನಕ್ಕೆ ಅದು ರೀಚ್ ಆಗಲ್ಲ. ಕೆಲವೊಂದು ಟೈಮ್ ರೀಚ್ ಆಗೋ ಟೈಮಲ್ಲಿ ತುಂಬಾ ಅಡಚಣೆಗಳಾಗತ್ತೆ. ನನ್ನ ಶಾರ್ಟ್ ಫಿಲ್ಮ್ಗಳಂತ ನಾನು ಕಾಲೇಜ್ ಡೇಸ್ ಅಲ್ಲಿ ನಾನು ಮಾಡ್ತಿರ್ಬೇಕಾದ್ರೆ ಅದು 0 ಬಜೆಟ್ ಆಗ್ತಿತ್ತು. ನಮ್ಮ ಹತ್ರ ಏನು ಬಜೆಟ್ ಅಂತ ಇರಲಿಲ್ಲ, ಪ್ರೊಡಕ್ಷನ್ ಅಂತ ಏನೂ ಇರಲಿಲ್ಲ. ಬಟ್ ಅದನ್ನ ಆ ಪ್ರಯತ್ನಗಳನ್ನ ಸೌದಿ ಅರೇಬಿಯಾದಲ್ಲಿ ಇದ್ರು ಸಚಿನ್ ಸರ್ ಅದನ್ನ ಗುರುತಿಡಿದು ಪರಿಚಯ ನಮ್ಗೆ ಆಗಿದೆ ಫೇಸ್ಬುಕ್ ಮುಖಾಂತರ. ಬಟ್ ಅಲ್ಲಿಂದ ಒಂದು ಬ್ರದರ್ಹುಡ್ ಇಂದ ಶುರು ಆಗಿದ್ದು. ಏನೋ ವಿಚಾರಕ್ಕೆ ಸರ್ ಹೇಳ್ದಂಗೆ ಉಡುಪಿಗೆ ಹೋದಾಗ ಒಂದು ಕ್ಯಾಮ್ರಾ ಸಿಕ್ಕಿದಕ್ಕೆ ಅಲ್ಲೂ ಕೂಡ ಒಂದು 0 ಬಜೆಟ್ ಒಂದು 12-14 ಅವರ್ಸ್ ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿ ನಮ್ಮ ರೆಫರೆನ್ಸ್ಗೆ ಅಂತ ನೋಡ್ಕೊಂಡ್ವಿ. ಅವತ್ತು ಇವರ ಸಪೋರ್ಟ್ ಇಂದಾನೆ ಕೂಡ ನಮ್ಗದು ರಿಲಯನ್ಸ್ ಅಲ್ಲಿ ರೀಜನಲ್ ರಿಲೀಸ್ ಆಯ್ತು. ಆ ತರ ಇವತ್ತು ಇಂಥದ್ದೊಂದು ದೇವನೊಬ್ಬ ಜಾದುಗಾರ ಮಾಡ್ಬೇಕು ಅನ್ನೋದು 100% ದೊಡ್ಡ ಕನಸು. ನಂಗೊಂದು ತಾಯಿ ಇದ್ದಂಗೆ ಇದು. ಇದಕ್ಕೆ ಫಸ್ಟ್ ನಂಗೆ ಈ ಜಾಗದಲ್ಲಿ ನಿಂತ್ಕೊಳ್ಳೋಕೆ ಚಾನ್ಸ್ ಕೊಟ್ಟಿದ್ದಂತ ಬಾಲಕೃಷ್ಣ ಸರ್ ಮತ್ತೆ ಸಚಿನ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ. ಅವ್ರ ಇದ್ದಾಗ ಇದ್ರೆ ಇದನ್ನ ಕಲ್ಪನೆ ಮಾಡಕ್ ಆಗ್ತಿರ್ಲಿಲ್ಲ. ಮೇಡಮ್ ಹೇಳ್ದಂಗೆ ಈ ತರ ಒಂದು ಮನಸ್ಸು ಇರಬೇಕು, ಒಳ್ಳೆ ಕಲ್ಪನೆ ಕಾಣೋರ್ಗೆ ಅಥವಾ ಒಂದು ಚಾನ್ಸ್ ಅಂತ ಕೊಡ್ಬೇಕು. ಚಾನ್ಸ್ ಕೊಟ್ಮೇಲೆ ಏನ್ ಮಾಡಬಹುದು ಅನ್ನೋದು ಒಂದು ಪ್ರಯತ್ನದಲ್ಲಿ ಸಫಲ ಆಗಕ್ಕೆ ಗೊತ್ತಾಗೋದು. ಅಂಡ್ ನಾನು ಕೆಲಸ ಮಾಡಿರೋ ಅಷ್ಟು ಜನ ಆರ್ಟಿಸ್ಟ್ ಇರ್ತಾರಲ್ಲ, ನನಗೆ ದೇವರು ಹೊರ ಕೊಟ್ಟಂಗೆ ಆಯ್ತು. ಫಸ್ಟ್ ಆಫ್ ಆಲ್ ಸಚಿನ್ ಸರ್ನು ಫಸ್ಟ್ ಭೇಟಿ ಮಾಡಿದಾಗ ನನಗೆ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಯಾವತ್ತು ನಾನು ಶಾರ್ಟ್ ಫಿಲ್ಮ್ ನೋಡೋದು ಅವತ್ತೇ ಅನ್ಕೊಂಡೆ, ಇಲ್ಲ ಇವ್ರು ತುಂಬಾ ತುಂಬಾ ದೊಡ್ಡ ಕಲಾವಿದ ಆಗೋ ಪ್ರತಿಯೊಂದು ಲಕ್ಷಣ ಇದೆ ಅಂತ. ನಂಗೆ ತುಂಬಾ ಖುಷಿ ಆಗಿತ್ತು ಫಸ್ಟ್. ಯಾಕಂದ್ರೆ ಫಸ್ಟ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರ್ಬೇಕು, ಅದರಲ್ಲಿ ನಂಬರ್ 1 ಆಗಿ ನಿಂತ್ಕೊಂಡ್ರು. ಆಮೇಲೆ ಸಿನಿಮಾಕ್ಕೆ ಯಾವತ್ತು ಇಂಥದ್ದು ಕೊರತೆ ಮಾಡ್ದಲೆ ಯಾವತ್ತೂ ಸಿನಿಮಾದಲ್ಲಂತೂ ಪ್ರೊಡಕ್ಷನ್ ಇಂದ
ಒಂದು ದಿವಸಕ್ಕೂ ಒಂದು ಕ್ಷಣಕ್ಕೂ ನಮ್ಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ. ಕೇಳಿದಕ್ಕಿಂತ ಏನೋ ಹೆಚ್ಚಾಗಿ ಮಾಡು, ಚೆನ್ನಾಗಿ ಬರ್ಬೇಕಷ್ಟೇ. ಸಿನಿಮಾ ಜನ ಆಚೆಯಿಂದ ನೋಡ್ಬೇಕಾದ್ರೆ ಸೂಪರ್ ಆಗಿದೆ ಅಂತ ಹೇಳೋದು ಸಾಕು ಅನ್ನೋಷ್ಟು ಉದಾರ ಮನಸ್ಸಿರುವಂಥ ಪ್ರೊಡಕ್ಷನ್ ಹೌಸಲ್ಲಿ ನಮ್ಮ ಮೊದಲನೇ ಸಿನಿಮಾ ಮಾಡ್ತಿರೋದು ತುಂಬ ಥ್ಯಾಂಕ್ ಯು. ಆ್ಯಂಡ್ ಸುಧಾ ಬೆಳ್ವಾಡಿ ಮೇಡಮ್ ತುಂಬ ದೊಡ್ಡ ಇಂಪಾರ್ಟೆಂಟ್ ರೋಲ್ ಇದೆ. ಇದ್ರದ್ದು ನೆಕ್ಸ್ಟ್ ಏನೇ ಪ್ಲಾನ್ ಇದ್ರು ಮೇಡಮ್ದು ತುಂಬ ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಹೀರೋಗೂ ಅವ್ರಿಗೂ ಒಂದು ಟಗ್ ಆಫ್ ಆಗೋದು ಎಲ್ಲ ಸಾಧ್ಯತೆಗಳಿದೆ. ಅವರು ಅಷ್ಟೇ ಅಂತ ಹಿರಿಯ ಕಲಾವಿದ ಹತ್ರ ಹೋಗಿ ಕೇಳ್ಕೊಂಡಾಗ ಖಂಡಿತ ಮಾಡ್ಕೊಡ್ತೀನಿ, ಒಳ್ಳೆ ಟೀಮ್ ಕಟ್ಟಿದ್ದೀರಾ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಪ್ರಿಯಾ ಮೇಡಮ್ ಜಸ್ಟ್ ಔಟ್ಸ್ಟ್ಯಾಂಡಿಂಗ್. ಇಡೀ ಸಿನಿಮಾದಲ್ಲಿ ಕಾಂಪಿಟೇಷನ್ ಇದೆ 100% ಹೇಳ್ತೀನಿ. ಸಿನಿಮಾ ನೀವು ನೋಡ್ದಾಗ ನಿಮ್ಗೊಂದು ಅನ್ಸುತ್ತೆ, ಪ್ರತಿಯೊಬ್ಬ ನಟ ಪ್ರತಿಯೊಬ್ಬ ನಟಿ ಕೂಡ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಅದು ಒಬ್ಬ ನಿರ್ದೇಶಕ ನನ್ಗೆ ಸಿಕ್ಕಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಇದರಲ್ಲಿ ನನ್ನ ಕೆಲಸನ ನಮ್ಮ ಟೆಕ್ನಿಕಲ್ ಕೆಲಸಗಳನ್ನ ಸ್ಟ್ರಾಂಗ್ ಆಗಿ ಮಾಡೋಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲರೂ ಕೊಟ್ಟಿದ್ದಾರೆ. ಆ್ಯಂಡ್ ಮಂಜುನಾಥ್ ಸರ್ ಅಂತ ನಮ್ಮ ಸಿನಿಮಾದಲ್ಲಿ ಜಗ್ಗಿ ಅಂತ ತುಂಬಾ ನಾನು ಏನ್ ಕಲ್ಪನೆ ಕಂಡಿದ್ನೋ ಅದಕ್ಕಿಂತ ಒಂದು ಹೆಜ್ಜೆ ಇನ್ನೂ ಒಂದು ಮುಂದೆ ಹೋಗಿ ಇದು ಮಾಡಿದ್ದಾರೆ. ಉಗ್ರ ಮಂಜು ಸರ್ ಇಲ್ಲಿ ಇಲ್ಲ, ಹಿರಿಯರು, ಅವ್ರದ್ದು ಅಷ್ಟೇ ಪಾಠ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಬ್ರ ಮೇಲೆ ಅನ್ನೋಕ್ಕಿಂತ ತುಂಬಾ ಇಷ್ಟು ಜನದ ಮೇಲೆ ಕತೆ ಹೋಗುತ್ತೆ. ಕಾಶಿಪುರ ಅನ್ನೋ ಒಂದು ಊರಿದೆಯಲ್ಲ, ಅದರಲ್ಲಿ ನಡೆಯುವಂತ ಒಂದು ಇನ್ಸಿಡೆಂಟ್ ಇದು. ಕಾಶಿಪುರ ಇಸ್ ಎ ಪ್ಯೂರ್ ಫಿಕ್ಷನಲ್. ಅದರಲ್ಲಿ ದೇವನೊಬ್ಬ ಜಾದುಗಾರ ಯಾಕೆ ಅಂತ ಅಂದ್ರೆ, ಪ್ರತಿಯೊಬ್ಬನ ಲೈಫಲ್ಲೂ ಒಂದು ಆಸೆ ಇರುತ್ತೆ, ಒಂದು ಗುರಿ ಇರುತ್ತೆ. ನಾನು ನಾಳೆ ಹಿಂಗಿರ್ಬೇಕು, 10 ವರ್ಷ ಬಿಟ್ಟರೆ ಹಂಗಿರ್ಬೇಕು ಅನ್ನೋ ಒಂದು ಪ್ಲಾನ್ ಮಾಡ್ತಾರೆ. ಬಟ್ ಅದು ಕೆಲವೊಂದು ಟೈಮ್ ಸಕ್ಸಸ್ ಆಗುತ್ತೆ, ಕೆಲವೊಂದು ಟೈಮ್ ಸಕ್ಸಸ್ ಆಗಲ್ಲ. ಸಕ್ಸಸ್ ಆದವ್ರು ಹಂಗೆ ಇರ್ತಾರೆ ಅಂತಲ್ಲ, ಸಕ್ಸಸ್ ಆಗ್ದಲ್ಲಿರೋರು ಕೆಳಗಡೆ ಇರ್ತಾರೆ ಅಂತಲ್ಲ, ಏನೋ ಒಂದು ಚೇಂಜ್ ಆಗುತ್ತೆ. ದೇವ್ರಿದ್ದಾನೆ, ದೇವ್ರದೇ ಅಂತ ಒಂದು ಪ್ಲಾನ್ ಇರುತ್ತೆ. ನೀವು ಏನಾದ್ರು ಪ್ಲಾನ್ ಮಾಡ್ಕೊಳ್ಳಿ, ಪಾಸಿಟಿವ್ ಆರೋ ನೆಗೆಟಿವ್ ಆಗಲಿ, ನಾಳೆ ದೇವ್ರದೇ ಆದಂತ ಒಂದು ಸ್ಕ್ರಿಪ್ಟ್ ಇರುತ್ತೆ, ಅವ್ನು ಅದನ್ನ ಎಕ್ಸಿಕ್ಯೂಟ್ ಮಾಡೇ ಮಾಡ್ತಾನೆ. ಅದು ಅವ್ರವ್ರ ಕರ್ಮ ಫಲಗಳ ತಕ್ಕನಾಗಿರುತ್ತೆ. ಅದಕ್ಕೆ ದೇವನೊಬ್ಬ ಜಾದುಗಾರ. ಮತ್ತೆ ಕತೆಗೂ ಇದಕ್ಕೂ ತುಂಬಾ ಲಿಂಕ್ ಇದೆ ಅನ್ನೋದು ನನ್ನ ಡೈರೆಕ್ಟ್ ಆಗಿ ನನ್ನ ನಂಬಿಕೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಂಟೈರ್ ಟೆಕ್ನಿಕಲ್ ಮತ್ತೆ ಕ್ಯಾಸ್ಟಿಂಗ್ ಎಲ್ಲರೂ, ಸಚಿನ್ ಸರ್ ಎಸ್ಪೆಷಲಿ ಕ್ಯಾಸ್ಟ್ ಡನ್ ಎ ಗ್ರೇಟ್ ಜಾಬ್. ನನಗೆ ಸ್ಟಾರ್ಟ್ ಮಾಡಿದಾಗ ಶಾರ್ಟ್ ಫಿಲಮ್ ಅಲ್ಲಿ ಇದಕ್ಕಿಂತ ಒಂದು 10ರಷ್ಟು ಪರ್ಫಾರ್ಮೆನ್ಸ್ ಮಾಡಿ ತೋರಿಸಿದ್ರು. ಆಮೇಲೆ ಇಲ್ಲಿ ನೋಡ್ಬೋದು ಅವ್ರಿಗೆ ಅಲ್ಲಿ 8 ಆಗಿದೆ. ನಮ್ಮ ಸಿನಿಮಾದ ಶೂಟಿಂಗ್ ಟೈಮಲ್ಲೇನೆ 8 ಆಗಿದ್ದದು. ಆದರೂ ಶೂಟಿಂಗ್ ನಿಲ್ಲಿಸಲಿಲ್ಲ ಅವರು. ಲೆಟ್ ದ ಶೋ ಕಂಟಿನ್ಯೂ ಅಂತ ಹೇಳಿ ಹಂಗೇನೆ ಅದೇ ಇದರಲ್ಲಿ ಒಂದು ವಿಡಿಯೋ ಸಾಂಗ್ ಶೂಟ್ ಆಗಿದೆ, ಆಕ್ಷನ್ ಸೀಕ್ವೆನ್ಸ್ ಶೂಟ್ ಆಗಿದೆ. ಈ ತರ ಡೆಡಿಕೇಶನ್ ಅನ್ನೋ ಇದ್ದಾಗಲೇ ನಮಗೂ ಏನಾದ್ರು ಮಾಡಬೇಕು ಅಂತ ಅನ್ಸೋದು, ನಮಗೂ ಇನ್ನೂ ಕೊಂದು ಕರ್ತೆ ಮಾಡ್ದಲ್ಲಿ ಏನೋ ಮಾಡಬೇಕು ಅನ್ಸೋದು. ಆ ಥರ ವ್ಯಕ್ತಿಲಿ ರಿಯಲಿ ಕಾಲಿಮಸ್ ಗ್ರೇಟ್. ಅದಕ್ಕೆ ಸರ್ ಇದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ಒಂದು ಕಾಶಿಪುರ ಅನ್ನೋ ಒಂದು ಜಾಗದಲ್ಲಿ ದೇವ ಅನ್ನೋ ಒಬ್ಬ ಹುಡುಗನ್ಗೆ ಸುತ್ತಮುತ್ತ ಅವನ ನಂಬಿಕೆ ಮತ್ತೆ ಅವರ ಫ್ರೆಂಡ್ಶಿಪ್ ಮತ್ತೆ ಅಮ್ಮ ಒಂದು ಅಚಾನಕ್ಕಾಗಿ ಸಿಗೋ ಒಂದು ಕ್ಯಾರೆಕ್ಟರ್, ಮಂಗಳಮುಖಿ ಕ್ಯಾರೆಕ್ಟರ್ ಕೂಡ ಇದೆ ಈ ಸಿನಿಮಾದಲ್ಲಿ. ಮಂಗಳಮುಖಿ ಅಂದ್ರೆ ಎಷ್ಟೊಂದು ಸೊಸೈಟಿಯವ್ರು ಹೆಂಗ್ ಟ್ರೀಟ್ ಮಾಡ್ತಾರೋ ಗೊತ್ತಿಲ್ಲ, ಇವ್ರು ತಂಗಿಯಾಗಿ ಸ್ವೀಕರಿಸುವಂತ ಒಂದು ಕಾನ್ಸೆಪ್ಟ್ ಇದೆ. ಯಾಕೆ ಸ್ವೀಕರಿಸ್ತಾರೆ, ಆ ಮಂಗಳಮುಖಿ ಏನ್ ಮಾಡ್ತಾರೆ, ಮತ್ತೆ ದೇವ ನಂಬಿದ್ದು ವ್ಯಕ್ತಿಗಳೆಲ್ಲ ಏನೇನಾಯ್ತು, ಅವ್ರ ಸಿಚುವೇಶನ್ಗಳೇನಿರುತ್ತೆ. ಕಾಶಿಪುರದಲ್ಲಿ ಕಿಂಗ್ ಪಿನ್ ತರ ಇಬ್ರು ಇರ್ತಾರೆ ಸರ್, ಗುರುಪ್ರಸಾದ್ ಮತ್ತೆ ಜಗ್ಗಿ ಅಂತ, ಅಂದ್ರೆ ಉಗ್ರ ಮಂಜು ಸರ್ ಮತ್ತೆ ನಮ್ಮ ಮಂಜುನಾಥ್ ಸರ್. ಅವರಿಬ್ಬರ ಇನ್ಫ್ಲೂಯೆನ್ಸ್ ಕೂಡ ದೇವನ ಮೇಲೆ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ದೇವ ಯಾರ ಇನ್ಫ್ಲೂಯೆನ್ಸ್ ಇಂದ ಏನ್ ಆಗ್ತಾನೆ, ಅವ್ನಿಗಿರೋ ಒಳ್ಳೆತನ ಏನು, ಅವ್ನಿಗೆ ಬರೋ ನೆಗೆಟಿವ್ ಇಂಪ್ಯಾಕ್ಟ್ಗಳೇನು, ಆದ್ರೂ ಅದನ್ನ ಪಾಸಿಟಿವ್ ಹೆಂಗ್ ತಗೊಂಡು ಹೋಗ್ತಾನೆ. ಆದ್ರೆ ಅವ್ನ ಲೈಫಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ನಡೆಯುತ್ತೆ. ಅದು ಯಾಕಾಯ್ತು, ಯಾರು ಮಾಡಿದ್ರು, ಅದನ್ನ ಇವ್ನು ಹೆಂಗ್ ಆಚೆ ಬರ್ತಾನೆ, ಅದಕ್ಕೆ ಸಪೋರ್ಟ್ ಮಾಡಿದವ್ರು ಯಾರು. ಕೊನೆಯದಾಗ ಹಿಂದೆ ನಿಂತ್ಕೊಂಡು ನೋಡಿದಾಗ 50 ಜನ ಇರ್ಬೋದು, ಕೊನೆಯದಾಗೆ ಕಷ್ಟಪಟ್ಟು ನೋಡಿದಾಗ ನನ್ನ ಪಕ್ಕ ಯಾರಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಪ್ರತಿಯೊಬ್ಬ ಕ್ಯಾರೆಕ್ಟರ್ಗೆ. ಆ ಕ್ಯಾರೆಕ್ಟರ್ ದೇವ ಆಗಿರ್ತಾನೆ. ಸೊ ಅದು ಸಿನಿಮಾದ ಬೇಸ್ಮೆಂಟ್ ಸರ್. ಇದು ಬೇಸಿಕಲಿ ಇವ್ರು ಲಾರಿ ಡ್ರೈವರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ, ದೇವ ಅನ್ನೋ ಲಾರಿ ಡ್ರೈವರು. ಹಾಗೆ ಇವರು ಕಾಶಿಪುರದ ಕಿಂಗ್ ಪಿನ್ ಅಂತ ಏನು ಹೇಳಿದೆ, ಗುರುಪ್ರಸಾದ್ ಮತ್ತೆ ಜಗ್ಗಿ ಅನ್ನೋದು, ಅವರು ಎಷ್ಟೋ ಒಂದು ದಂಧೆಗಳನ್ನ ಲಾರಿಗಳ ಮುಖಾಂತರ ಮಾಡಿಸ್ತಾ ಇರ್ತಾರೆ. ಲಾರಿಗಳದ್ದೇ ಮೇಜರ್ ಆಗಿರುತ್ತೆ ಸರ್. ಸರ್ ಇದು 3 ವರ್ಷ ಆಯ್ತು ಸರ್, 3 ಇಂದ 4 ವರ್ಷ ಆಯ್ತು. 4 ವರ್ಷ 4 ಇಯರ್ಸ್ ಆಯ್ತು ಸರ್. ನಾನೇನು ಅಂತಂದ್ರೆ ಹೌದು, ಯಾಕಂದ್ರೆ ಸಚಿನ್ ಶೆಟ್ಟಿ ಸರ್ ಮತ್ತೆ ವಿ ಕೆ ಶೆಟ್ಟಿ ಸರ್ ಇಬ್ರು ಸೌದಿ ಅರೇಬಿಯಾದಲ್ಲಿ ಇದ್ದಾಗಿಂದ ಶೂಟಿಂಗ್ ನಾವು ಪ್ಲಾನ್ ಮಾಡ್ತಿದ್ದೆ, ವರ್ಷದಲ್ಲಿ ಟ್ವೈಸ್ ಮಾಡ್ತಾ ಇದ್ವಿ. ಅವ್ರು ಬಂದು ಹೋಗೋ 20 ಡೇಸ್ ಎಲ್ಲ ಪ್ಲಾನ್ ಮಾಡ್ತಿದ್ವಿ. ನಾನು ಖಾಸಗಿ ಚಾನಲ್ ಅಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ 2 ಖಾಸಗಿ ಚಾನಲ್ ಕೆಲಸ ಮಾಡಿದ್ದೀನಿ. ಮತ್ತೆ ಇದು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ರೀಸೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಈಗ ಒಂದು 10 ತಿಂಗಳಾಯ್ತು ಸರ್ ಕೆಲಸ ಬಿಟ್ಟು ಕಂಪ್ಲೀಟ್ ಆಗಿ. ಸಿನಿಮಾ ಒಂದು ಇಷ್ಟು ಚೆನ್ನಾಗಿ ಬಂದಿರೋ ಸಿನಿಮಾನ ನಿಂತ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ನಾನು ಸರ್. ಸಿನಿಮಾ ಶೂಟಿಂಗ್ ಮುಗ್ದಿದೆ, ಪೋಸ್ಟ್ ಪ್ರೊಡಕ್ಷನ್ ಆಗ್ತಾ ಇದೆ, ಪ್ರಮೋಷನ್ ರೆಡಿ ಆಯ್ತು. ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಮುಗ್ದಿದೆ ಸರ್, 80% ಮುಗ್ದಿದೆ. ಇನ್ನೊಂದು 10 ಪ್ಯಾಚ್ ವರ್ಕ್ಗಳು ಮತ್ತೆ ಕರೆಕ್ಷನ್ಗಳೇನಿದೆ ಅದು ನಡೀತಾ ಇದೆ. ನಮ್ಮ ಅನಿಸಿಕೆ ಪ್ರಕಾರ ಜನವರಿ ಎಂಡ್ ಇಲ್ಲ ಫೆಬ್ರವರಿ ಸ್ಟಾರ್ಟಿಂಗ್ ಬರೋ ಒಂದು ಕಲ್ಪನೆ ಇಟ್ಕೊಂಡಿದ್ದೀವಿ ಸರ್.
ನಾನು ಹೇಳಕ್ಕೆ ಏನು ಮನ್ಸು ಪಡ್ತೀನಿ ಅಂತಂದರೆ, ವರುಣ್ ನನಗೆ ಅರೌಂಡ್ 15 ವರ್ಷದಿಂದ ಪರಿಚಯ. ಆ್ಯಸ್ ಹಿ ಟೋಲ್ಡ್, ಫೇಸ್ಬುಕ್ಕಲ್ಲಿ ನಾವು ಮೀಟ್ ಆಗಿರೋದು. ಚಿಕ್ಕ ಹುಡುಗ, ನಾನು ಆ್ಯಕ್ಚುಲಿ ಕನ್ಸ್ಕೊಂಡಿದ್ದು ಐ ವಾಂಟ್ ಟು ಬಿ ಅನ್ ಆ್ಯಕ್ಟರ್. ಕಾರಣಾಂತರ ಆಪರ್ಚುನಿಟಿ ಸಿಕ್ಕಿಲ್ಲ, ಸೊ ಆ ಥರ ಇತ್ತು. ಆವಾಗ ನಾನು ಓಕೆ, ಈ ಹುಡುಗನಾದರೂ ಬೆಳೀಲಿ ಅಂತ ಅನ್ನೋದಕ್ಕೆ ಐ ಸ್ಟಾರ್ಟೆಡ್ ಗಿವಿಂಗ್ ಹಿಮ್ ಬ್ಯಾಕ್ಗ್ರೌಂಡ್ ಸಪೋರ್ಟ್. ಯಾವಾಗ ಊರಿಗೆ ಬಂದು ವೆನ್ ವಿ ಡಿಡ್ ದ ಶಾರ್ಟ್ ಫಿಲ್ಮ್, ಆವಾಗಲೂ ಆ್ಯಸ್ ಇ ಟೋಲ್ಡ್ ಐ ರಿಯಲೈಸ್ ಐ ಕ್ಯಾನ್ ಆ್ಯಕ್ಟ್ ಈವನ್ ನೌ. ಸೊ ನಾನು ಅದನ್ನು ಡಿಸ್ಕಸ್ ಮಾಡಿದೆ ಆ್ಯಂಡ್ ಹಿ ಹ್ಯಾಡ್ ಅ ಬ್ಯೂಟಿಫುಲ್ ಸ್ಟೋರಿ ಆ್ಯಕ್ಚುಲಿ. ಇದನ್ನು ಆ್ಯಸ್ ಎಲ್ಲರೂ ಹೇಳಿದಂಗೆ ಮುಗ್ಧ ಅಂತ ಅಂತೀರಲ್ಲ, ಅವನು ಆ ಸ್ಟೋರಿನ ಆ್ಯಕ್ಚುಲಿ ಬರೆದಿರೋದೇ ನನ್ನ ಪರ್ಸ್ನಾಲಿಟಿ ನೋಡಿ. ಯಾಕಂದರೆ ನಾನು ಆವಾಗ ಇದ್ದಿದ್ದು ನನ್ನ ಗೆಟಪ್ಪು ಆ ಥರ ಇತ್ತು. ಸೊ ಹಿ ವಾಸ್ ಹ್ಯಾಪಿ ಆ್ಯಂಡ್ ಹಿ ಸೆಟ್, ಅಣ್ಣ ರಾ ಲುಕ್ ಇದೆ, ಮಾಡಿಬಿಡೋಣ ಅಂತ. ಸೊ ಐ ಸೆಡ್ ಓಕೆ. ಡ್ಯಾಡಿ ಹತ್ರ ಮಾತಾಡಿದೆ, ಡ್ಯಾಡಿನೂ ಒಪ್ಕೊಂಡ್ರು, ಮಾಡೋಣ ಅಂತ ಆಯಿತು. ಆ್ಯಂಡ್ ನಿಜ ಹೇಳ್ಬೇಕಂತಂದರೆ ದ ಕಾಸ್ಟ್ ಇಟ್ಸ್ ಲೈಕ್ ಆ್ಯಸ್ ಇಟ್ ಟೋಲ್ಡ್ ಕಾಂಪಿಟೇಷನಲ್ಲಿತ್ತು. ಆ್ಯಂಡ್ ಫಾರ್ ಮೀ ಇಟ್ ಈಸ್ ಅ ನ್ಯೂ ಮೂವಿ. ಆದರೆ ಇವ್ರ ಮುಂದೆ ಎಲ್ಲ ನಡ್ಸೋದ್ಬೇಕಂತಂದರೆ ಗಟ್ಸ್ಬೇಕು. ಐ ಗ್ಯಾದರ್ಡ್ ಇಟ್ ಆ್ಯಂಡ್ ಐ ಡಿಡ್ ಇಟ್. ಸೊ ಇನ್ನು ಪ್ರೇಕ್ಷಕರ ಕೈಲಿರುತ್ತೆ. ಸಿನಿಮಾ ಬಂದಾಗ ದಯವಿಟ್ಟು ಕನ್ನಡ ಸಿನಿಮಾ ಮಾಡಿದ್ದೀವಿ, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, 3 ವರ್ಷ ತಗೊಂಡು. ಸೊ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಹೊಸಬ್ರನ್ನ ಹಳಬ್ರನ್ನ ಎಲ್ಲರನ್ನೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಗೆಲ್ಲಿಸಿ ದಯವಿಟ್ಟು. ಯಾಕಂದರೆ ಇವಾಗ ನಾವು ನೋಡ್ತಿರೋದು ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳು ಕಿತ್ಕೊಂಡು ಹೋಗ್ತಾ ಇದೆ. ಆದರೆ ನಮ್ಮ ಕನ್ನಡ ಸಿನಿಮಾ ಅಂದ ತಕ್ಷಣನೇ ಜನರು ಥಿಯೇಟರಿಗೆ ಬರಲ್ಲ, OTTಗೆ ಬರಕ್ಕೆ ಕಾಯ್ತಾ ಇದ್ದಾರೆ. ಸೊ ಈ ಥರ ಇರೋದ್ರಿಂದ ನಮ್ಮ ಇಂಡಸ್ಟ್ರಿ ಎಲ್ಲೋ ಸಾಯ್ತಾ ಇದೆ ಅಂತ ಅನ್ನೋದು ನನಗೆ ಭಯ ಇದೆ ಆ್ಯಕ್ಚುಲಿ. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಏನು ಸರ್? ಇಲ್ಲ ಸರ್, ಚಿಕ್ಕ ವಯಸ್ಸಿಂದ ನಾನು ಆ್ಯಕ್ಟಿಂಗ್ ಕ್ರೇಜ್ ತುಂಬ ಇದೆ. ಸ್ಕೂಲ್ ಪ್ಲೇಸ್ ಆಗಲಿ, ಕಾಲೇಜ್ ಪ್ಲೇಸ್ ಆಗಲಿ, ಡ್ಯಾನ್ಸ್ ಆಗಲಿ, ಇದೆಲ್ಲ ಮಾಡ್ತಿದ್ದೆ. ಆ್ಯಂಡ್ ಟ್ರೈನ್ಡ್ ಫೈಟರ್ ಆಲ್ಸೋ. ಸೊ ಅದರಿಂದಾಗಿ ಆ್ಯಕ್ಟಿಂಗ್ ಅನ್ನೋದು ಬ್ಲಡ್ಡಲ್ಲಿ ಬಂದಂಗಿದೆ. ಯಾಕಂದರೆ ನಮ್ಮ ಅಪ್ಪಾಜಿನೂ ಅವ್ರ ಕಾಲೇಜ್ ಡೇಸಲ್ಲಿ ಪ್ಲೇಸ್ ಬರೆದು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಿದ್ರು. ಸೊ ದ್ಯಾಟ್ ಹ್ಯಾಸ್ ಕಮ್ ಟು ಮೀ ಆಲ್ಸೋ. ಸರ್, ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಆ ಮನುಷ್ಯ ಪಾಪ ಎಡುವುದು ನನ್ನ ಕಾಲಿಗೆ ಲಾಕ್ ಮಾಡ್ಕೊಂಡು ಎಡುಬಿಟ್ಟು. ಸೊ ನನಗೆ 2 ಸರ್ಜರಿ ಆಯಿತು ಅದಾದ ನಂತರ. ಆದರೆ ಸರ್ಜರಿಗೋಸ್ಕರ ನಾನು ಶೂಟಿಂಗ್ ನಿಲ್ಲಿಸಿಲ್ಲ, ಫಸ್ಟ್ ಶೂಟಿಂಗ್ ಕಂಪ್ಲೀಟ್ ಮಾಡಿ ಮುಗೋಣ. ಯಾಕಂದರೆ ಸರ್ಜರಿ ಆದ ನಂತರ ನನಗೆ ಮಿನಿಮಮ್ 3 to 4 months ರಿಕವರ್ ಆಗಬೇಕು. ಸೊ ಇವಾಗ ರಿಕವರ್ ಆಗ್ತಾ ಇದ್ದೀನಿ. ಲಾಸ್ಟ್ ಮಂತ್ 26th ಸರ್ಜರಿ ಆಗಿರೋದು. ಥ್ಯಾಂಕ್ ಯು ಸರ್. ಸರ್ ಪ್ರಿಯಾ ಜಿ ಆಚಾರ್ಯ ಅವರು. ಮೊದಲನೇದಾಗಿ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಗೊತ್ತಿಲ್ಲ ಪಾತ್ರದ ಬಗ್ಗೆ ಪೂರ್ತಿಯಾಗಿ ಬೇಡ ಅಂತ ಹೇಳ್ಬಿಟ್ರು ಬಂದ ತಕ್ಷಣ, ಪಾತ್ರದ ಬಗ್ಗೆ ಎಲ್ಲೂ ಬಿಟ್ಕೊಡ್ಬೇಡಿ ಅಂತ. ಆದರೆ ಈ ಕತೆ ಒಂದು ವಿಭಿನ್ನವಾದ ಕತೆ ಅಂತ ಅನ್ನಿಸ್ತು ನನಗೆ. ಮೊದಲು ಕತೆ ಹೇಳ್ದಾಗಲೇ ಸರ್ಗೆ ನಾನು ಆಶ್ಚರ್ಯವಾಗಿ ನೋಡ್ತಿದ್ದೆ, ಈ ಒಂದು ಪಾತ್ರನ ಅಂತ ಹೇಳಿ. ಯಾಕಂದ್ರೆ ಮುಂಚೆ ನಾನು ಮಾಡಿರೋ ಅಷ್ಟು ಪಾತ್ರಗಳಲ್ಲಿ ಇದು ಒಂದು ವಿಭಿನ್ನತೆ ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೂ ತುಂಬ ಇಷ್ಟ ಆಯಿತು. ನನ್ನ ಕೋ ಆಕ್ಟರ್ ಮಂಜು ಸರ್ ಆಗಿರ್ಬೋದು, ಆಮೇಲೆ ಡೈರೆಕ್ಟರ್ ಆಗಿರ್ಬೋದು, ಸಿನಿಮಾಟೋಗ್ರಫರ್ ಆಗಿರ್ಬೋದು ಸಚಿನ್ ಸರ್, ಎಲ್ಲರೂ ತುಂಬ ಕೋಆಪರೇಟಿವ್ ಆಗಿ ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ. ಎಲ್ಲ ಹಾರ್ಡ್ ವರ್ಕರ್ ಇದ್ದಾರೆ ನಮ್ಮ ಟೀಮಲ್ಲಿ. ಸೊ ಎಲ್ರಿಗೂ ಒಳ್ಳೇದಾಗಬೇಕು, ಸಿನಿಮಾ ಗೆಲ್ಲಬೇಕು. ಆಲ್ ದಿ ವೆರಿ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಮುದ್ದಾಗಿರೋ ಕ್ಯಾರೆಕ್ಟರು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಒಂದು ಪಾತ್ರ ಈ ತರ ತಿರುಗಿ ತಗೊಳುತ್ತೆ ಅಂತ. ಆ ತರ ಒಂದು ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ ಇಟ್ಟಿದ್ದಾರೆ ಇದರಲ್ಲಿ. ಸೊ ಅದನ್ನ ಹೇಳ್ಬಿಟ್ರೆ ಕತೆ ಪೂರ್ತಿ ಬಿಟ್ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಅದು ಹೇಳಲ್ಲ. ಥ್ಯಾಂಕ್ ಯು. ಸುಧಾ ಬೆಳವಡಿ ಮ್ಯಾಮ್, ನನಗೆ ಟೈಟಲೇ ತುಂಬ ಇಷ್ಟ ಆಯಿತು. ಇವಾಗ ಯಾವ್ಯಾವ ಥರದ್ದು ಟೈಟಲ್ಸ್ ಬರುತ್ತೆ, ಅದರಲ್ಲಿ ಈ ಒಂದು ದೇವನೊಬ್ಬ ಜಾದೂಗಾರ ಅಂತ ನಿಜವಾಗ್ಲೂ ಇದು ಅರ್ಥಪೂರ್ಣವಾದ ಟೈಟಲು. ಎಷ್ಟೋ ಸತಿ ನಾವು ಟೈಟಲ್ ನೋಡಿ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ, ಆ ಥರ ಒಂದು ಟೈಟಲ್ ಇಟ್ಟಿದ್ದಾರೆ. ಸೊ ಕಂಗ್ರಾಟ್ಸ್ ಟು ದ ಟೀಮ್ ಫಾರ್ ದ್ಯಾಟ್. ಆಮೇಲೆ ವರುಣ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಿನ್ಸಿಯರ್ ಆಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಂದರೆ ಎಲ್ಲ ಅಟೆನ್ಷನ್ ಟು ಡೀಟೇಲ್, ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ಅವರು ಸೀರಿಯಸ್ ಆಗಿ ವರ್ಕ್ ಮಾಡಿದ್ದಾರೆ, ಪ್ಯಾಷನೇಟ್ ಆಗಿ ಮಾಡಿದ್ದಾರೆ. ಸೊ ಇಂಥ ಒಬ್ಬ ಚಿಕ್ಕ ಹುಡುಗ ಥರನೇ ಇದ್ದಾರೆ ಅವ್ರು, ನಂಗೆ ಗೊತ್ತಿರೋ ಅವ್ರ ವಯಸ್ಸು. ಸೊ ಅದಕ್ಕೆ ಇವ್ರು ಸಪೋರ್ಟ್ ಆಗಿ ಬಂದಿದ್ದಾರೆ. ಸೌದಿ ಅರೇಬಿಯಾದಿಂದ
ಕನ್ನಡ ಸಿನಿಮಾಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಹಣ ಹಾಕಿ ಮಗನ್ನು ಮುಂದೆ ತಂದು ಪ್ರೋತ್ಸಾಹ ಮಾಡಿದ್ದಾರೆ. ಸೊ ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕೆಂದ್ರೆ ಅಲ್ಲಿ ಇಲ್ಲಿ ಸಿನಿಮಾ ಮಾಡೋದು ತುಂಬಾ ಕಷ್ಟ. ಇಲ್ಲಿರೋರೇ ಸುಮಾರು ದಿವಸ ತಗೋತಾರೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡಕ್ಕೆ. ಅಂಥದ್ರಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಉತ್ಸಾಹ ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಮೀಡಿಯಾದವ್ರು ಎಲ್ಲರೂ ಪ್ರೋತ್ಸಾಹ ಮಾಡಬೇಕು. ಹಾಗೆ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಇದರಲ್ಲಿ ಒಂದು ವಿಭಿನ್ನ ಪಾತ್ರ ಇದೆ. ನಾನು CM ರೋಲ್ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ. ಸೊ ಇಟ್ಸ್ ಅ ನ್ಯೂ ರೋಲ್ ಫಾರ್ ಮೀ ಆ್ಯಂಡ್ ನ್ಯೂ ಡೈಮೆನ್ಷನ್ ಟು ಮೈ ಕ್ಯಾರೆಕ್ಟರ್, ಐ ಮೀನ್ ಟು ಮೈ ಪರ್ಸ್ನಾಲಿಟಿ. ಸೊ ಮುಂದೆನೂ ಇಂಥ ರೋಲ್ಗಳು ಬಂದರೆ ಮಾಡೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಒಂದೇ ಥರ ಅಮ್ಮ ಮಾಡಿ ಸುಸ್ತಾಗಿದೆ. ಸೊ ಥ್ಯಾಂಕ್ಸ್ ವರುಣ್ ಫಾರ್ ದಟ್ ಆ್ಯಂಡ್ ಥ್ಯಾಂಕ್ ಯು ಸಚಿನ್. ಯುನೀಕ್ CM ರೋಲ್ ಸಿಗ್ಲಿಲ್ಲ. ಆಮೇಲೆ ಟೀಸರು ತುಂಬಾ ಚೆನ್ನಾಗಿದೆ, ಕುತೂಹಲ ಮೂಡಿಸುತ್ತೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ತಾವು ಎಲ್ಲರಿಗೂ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ಟಗಫರ ಇವಾಗ ಆಗ್ತಿರೋ ಟಗಫರ್ ಅಂತೂ ಇರಲ್ಲ ಆಯ್ತಾ, ಬೇರೆ ತರ ಟಗಫರ್ ಕೊಡ್ತೀನಿ ನಾನಾದ್ರೆ. ಏನು ಪಕ್ಷನ ಅವೆಲ್ಲ ಹೇಳಲ್ಲ, ಕಾನ್ಫಿಡೆನ್ಷನ್ ಎಲ್ಲ ಹೇಳಲ್ಲ. ಓಕೆ, ಥ್ಯಾಂಕ್ ಯು. Thank you. ಮಂಜುನಾಥ್ ಗೌಡ ಅವರು ಮೊದಲೇ ಹೇಳ್ಬಿಟ್ಟು ನಮಗೆ ಡೈರೆಕ್ಟರ್ ನಿಮ್ದು ಹಾಗೆ ಉಗ್ರ ಮಂಜು ಅವರ ಇಬ್ರು ಒಂದು ಜಂಟಿ ಯಾವ ರೀತಿ ಇದೆ ಸಿನಿಮಾದಲ್ಲಿ ಅಂತ ಸಿನಿಮಾ ಬಗ್ಗೆ ಹೇಳೋದಾದ್ರೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವರುಜಿ ನನ್ನ ಸರ್ ಅಂತ ಕರೆದ್ಬಿಟ್ರು, ಶಾಕ್ ಆಗ್ಬಿಟ್ಟೆ. ಯಾಕಂದ್ರೆ ಇವರು ನಮ್ಗೆ ಆಲ್ಮೋಸ್ಟ್ ಒಂದು 10 years ಪರಿಚಯ, ನನ್ಗೆ ವರುಜಿಗೆ ಮತ್ತೆ ನಮ್ಮ ಶ್ಯಾಮಣ್ಣ ಅಂತ ಕರೀತಾರೆ ಅವ್ರನ್ನ. ಸೊ ಅವರು ನಾನು ಒಂದು ಮದುವೆ ಅಂತ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಆ ಸೆಟ್ಟಿಗೆ ಬಂದ್ರು. ಸೊ ಅಲ್ಲಿಂದ ಪರಿಚಯ ಆಗಿದ್ದು ನಮ್ಗೆ. ಸೊ ಅವಾಗ ಹೇಳಿದ್ರು ನಾನೊಂದು ಸಿನಿಮಾ ಮಾಡೇ ಮಾಡ್ತೀನಿ, ಆ ಸಿನಿಮಾದಲ್ಲಿ ನಿಮ್ಗೊಂದು ಕ್ಯಾರೆಕ್ಟರ್ ಕೊಡ್ತೀನಿ ಅಂತ. ಸೊ ಹೇಳ್ಕೊಂಡು ಬಂದಿದ್ದು ಆ ಒಂದು ಕನಸು ಅಂದ್ರೆ ಲೈಕ್ ಅವರು ಹೇಳ್ಕೊಂಡಿದ್ದಾಗ ನನ್ಗೆ ಅನಿಸ್ತು, ಓಕೆ ಇವ್ರು ಮಾಡೇ ಮಾಡ್ತಾರೆ ಅಂತ ಒಂದು ಡೆಫಿನೆಟ್ಲಿ. ಸೊ ಆ ಒಂದು ಕಾನ್ಫಿಡೆಂಟ್ ಇತ್ತಲ್ಲ, ಸೊ ಅದು ಅವಾಗಲೇ ನನಗೆ ನಂಬಿಕೆ ಇತ್ತು. ಸೊ ನಾವು ವೀಕ್ಲಿ ಅಥವಾ ಮಂತ್ಲಿ ಒಂದು 3-4 times ಅಂತ ಡೆಫಿನೆಟ್ಲಿ ಮಾತಾಡ್ತಾ ಇದ್ವಿ, ಬಟ್ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ಇವತ್ತು ಈ ಒಂದು ದೇವನೊಬ್ಬ ಜಾದೂಗಾರ ಈ ಸಿನಿಮಾದಲ್ಲಿ ನಾನು ಒಂದು ಪ್ರಾಮಿನೆಂಟ್ ರೋಲ್ ಮಾಡಿದ್ದೀನಿ. ಅಂಡ್ ದೆನ್ ರಗಡ್ಲೆಸ್ ರೂತ್ಲೆಸ್ ವಿಲನ್ ಕ್ಯಾರೆಕ್ಟರ್. ಅಂಡ್ ದೆನ್ ನನ್ನ ದೋಸ್ತಾಗಿ ಲೈಕ್ ಅಂದ್ರೆ ಗುರುಪ್ರಸಾದ್ ಅಂದ್ರೆ ಉಗ್ರಂ ಮಂಜು ಅವರು ಮಾಡಿರೋದು. ಸೊ ಅವ್ರ ಹೆಂಗೆ ಅಂತಂದ್ರೆ ಲೈಕ್ ಈ ಕ್ಯಾರೆಕ್ಟರ್ ಯಾವ ತರ ಅಂತಂದ್ರೆ ನಂದು, ಸೊ ನನ್ಗೆ ಅದನ್ನ ಮಾಡ್ಬೇಕು ಅಂತಂದ್ರೆ ನಾನು ಯಾರನ್ನೂ ನೋಡೋದಿಲ್ಲ. ಸೊ ನಾನು ಅದನ್ನ ಮಾಡ್ಲೇಬೇಕು, ಆ ಒಂದು ಕ್ಯಾರೆಕ್ಟರ್ ನಂದು. ಬಟ್ ಉಗ್ರಂ ಮಂಜು ಅವ್ರದ್ದು ಸೊ ನನ್ನನ್ನ ಶಾಂತ ಮಾಡಿ ಓಕೆ ನಾವು ಹೋಗೋಣ, ನಾವೇನ್ ಮಾಡ್ಬೇಕು ಅನ್ನೋದು. ಸೊ ಈ ಒಂದು ಕ್ಯಾರೆಕ್ಟರ್ನ ನಾನು ಜಸ್ಟಿಫೈ ಮಾಡಿದ್ದೀನಿ ಅನ್ಕೊಂತೀನಿ. ಅಂಡ್ ದೆನ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಎಲ್ಲರೂ ದಯವಿಟ್ಟು ಸಿನಿಮಾನ ಸಪೋರ್ಟ್ ಮಾಡಿ ಅಂಡ್ ದೆನ್ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮ್ಯೂಸಿಕ್ ಡೈರೆಕ್ಟರ್ ಹಿಮಾಂತ ನಾಯಕ್ ಅವರು, ಸರ್ ನಿಮಗೆ ಒಂದು ಕ್ರೈಮ್ ಕಮ್ ಸಸ್ಪೆನ್ಸ್ ಟೈಪ್ ಇರುವಂತಹ ಸಿನಿಮಾ, ಇದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಬೇಕು ಅನ್ನುವಂತ ಆಫರ್ ಬಂದಂತಹ ಟೈಮಲ್ಲಿ ನಿಮ್ಮ ಮನಸ್ಸಲ್ಲಿ ಬಂದಿದ್ದೇನು ಅಂತ? ಎಲ್ರಿಗೂ ಫಸ್ಟ್ ಆಫ್ ಆಲ್ ನಮಸ್ಕಾರ ಅಂಡ್ ವಿಶಿಂಗ್ ಯು ವೆರಿ ಹ್ಯಾಪಿ ನ್ಯೂ ಇಯರ್. ಈ ಸಿನಿಮಾಕ್ಕಿಂತ ಆಕ್ಚುಲಿ ಒಂದು 20-25 ವರ್ಷ ಹಿಂದೆ ನಮ್ ಕತೆ ಆಗಿರುತ್ತೆ. ಯಾಕಂದ್ರೆ ಸಚಿನ್ ಅವರು ಸ್ಕೂಲ್ ಟೈಮ್ ಇಂದ ಏನ್ ಡ್ರಾಮಾ ಇರ್ಲಿ, ಡಾನ್ಸ್ ಇರ್ಲಿ, ಏನ್ ಮಾತಾಡ್ತಿದ್ರು ಅದನ್ನ ನೋಡಿರೋನು ನಾನು. ಯಾಕಂದ್ರೆ ನಾವು ಶಾಲೆಯಲ್ಲಿ ಇರ್ಬೇಕಾದ್ರೆ ಕಂಪಾಸ್ ಬಾಕ್ಸ್ ಅದ್ ಬರ್ತಿತ್ತಲ್ಲ, ಅದನ್ನ ಇಟ್ಕೊಂಡು ನಾವು ಲಂಚ್ ಬ್ರೇಕ್ ಅಲ್ಲಿ ನುಡ್ಸೋದು, ಮ್ಯೂಸಿಕ್ ಮಾಡೋದು ಅದೆಲ್ಲ ಮಾಡ್ತಿದ್ವಿ. ಅದಾದ್ಮೇಲೆ ಅಫ್ಕೋರ್ಸ್ ಅವರು ಕೆಲಸಕ್ಕೆ ಸೌದಿಗೆ ಹೋದ್ರು. ನಾನು ಬೇರೆ ಬೇರೆ ರೀತಿಯಲ್ಲಿ ಮ್ಯೂಸಿಕ್ ಅಲ್ಲೇ ಕೆಲಸ ಮಾಡ್ತಿದ್ದೆ. ಆದ್ರೆ ಈ ಸಿನಿಮಾ ಒಂದು ಸ್ಟೋರಿ ಎಲ್ಲ ಹೇಳಿದಾಗ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸ್ತು. ಇಟ್ ವಾಸ್ ಅ ವೆರಿ ನೈಸ್ ಅಂಡ್ ಚಾಲೆಂಜಿಂಗ್ ಒಂದು ಪ್ರಪೋಸಿಷನ್. ಈ ಸಿನಿಮಾದಲ್ಲಿ ಸಂಗೀತ ಬಂದ್ಬಿಟ್ಟು ಆಕ್ಚುಲಿ ಫ್ಲೇವರ್ಫುಲ್ ಆಗಿದೆ. ನಿಮ್ಗೆ ಒಂದು ಲವ್ ಸಾಂಗ್ ಸಿಗುತ್ತೆ, ಒಂದು ಡಾನ್ಸ್ ನಂಬರ್ ಸಿಗುತ್ತೆ, ಥೀಮ್ಯಾಟಿಕ್ಸ್ ಮ್ಯೂಸಿಕ್ ಇದೆ. ಸೊ ನಮ್ಮ ಜನತೆಗೆ ಈ ಸಂಗೀತ ಇಷ್ಟ ಆಗುತ್ತೆ, ಸಿನಿಮಾನು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ನಮ್ಮನ್ನ. ಅಂಡ್ ಈ ಹೊಸ ತಂಡ ಅಲಾಂಗ್ ವಿತ್ ದಿ ಎಕ್ಸ್ಪೀರಿಯನ್ಸ್ಡ್ ಆಫ್ ಕೋರ್ಸ್ ನಾವು ಏನೊಂದು ಇನಿಷಿಯೇಟಿವ್ ತಗೊಂಡಿದೀವೋ ಅದನ್ನ ನೀವೆಲ್ಲ ನಮ್ಮನ್ನ ಗೆಲ್ಸ್ಬೇಕು ಅಂತ
ಕೇಳ್ಕೊತೀನಿ.